ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು 3rd ಡೇ ಆಫ್ ಮೈ ವ್ಲಾಗ್ ಮಾಡ್ತಾಯಿದ್ದೀನಿ. ಎದೊಳಕ್ಕಾಗಲಿಲ್ಲ, ಆದರೂ ಎದ್ದೆ. ಏನಕ್ಕೆ ಅಂತಂದರೆ ವಾಕಿಂಗ್ ಮಾಡಬೇಕಿತ್ತಲ್ಲ, ಅದಕ್ಕೆ. ಇವತ್ತು ಒಂದು ಸಣ್ಣ ಟಾಪಿಕ್ ಬಗ್ಗೆ ಮಾತಾಡೋಣ. ಅದು ಯಾವ ಟಾಪಿಕ್ ಅಂತ ಅಂದರೆ, ನಾನು ಫಸ್ಟು 60 kg ಇದ್ದೆ. ನೀವು ನಂಬ್ತಿರೋ ಬಿಡ್ತಿರೋ 60 kg ಇದ್ದೆ. ಬರೀ ಚಿಕನ್ ತಿಂದು ನಾನು ದಪ್ಪ ಆಗೋಗಿದ್ದೆ, ಫುಲ್ ದಪ್ಪ ಆಗೋಗಿದ್ದೆ. 60 kg ಇದ್ದೆ ನಾನು. ವೆಯ್ಟ್ ನೋಡಿಕೊಂಡಾಗ ನನಗೆ ಹೆಂಗೆ ಆಗೋಯ್ತು ಅಂತಂದರೆ, ನಿಜವಾಗ್ಲೂ ನನ್ನ ಬಾಡಿನ ನನಗೆ ಓವರ್ ವೆಯ್ಟ್ ಅನ್ನಿಸ್ತಾ ಇತ್ತು. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ನನಗೆ ಇನ್ನೊಂದೇನು ಸ್ಟಾರ್ಟ್ ಆಯಿತು ಗೊತ್ತಾ? PCOD ಸ್ಟಾರ್ಟ್ ಆಯಿತು ಆ ಟೈಮಲ್ಲಿ. ನನಗೆ ಹೆಂಗಾಯ್ತು ಅಂತಂದರೆ, ನನ್ನ ಮನಸ್ಸಿಗೆ ನಿಜವಾಗ್ಲೂ ಸಖತ್ ಬೇಜಾರಾಯಿತು. ಇಷ್ಟು ಹೆಲ್ದಿಯಾಗಿದ್ದೆ, PCOD ಬಂದ್ಬಿಡ್ತಲ್ಲ. ನಾನು ಯಾವತ್ತೂ ಅನ್ಕೋತಾ ಇದ್ದೆ ನನಗೆ ಯಾವುದೇ ಕಾರಣಕ್ಕೂ PCOD ಬರಬಾರ್ದು ಅಂತ. ಬಟ್ PCOD ಬಂತು ಫೈನಲಿ. PCOD ಬಂತು. ಆ PCOD ಬಂದಾದಮೇಲೆ ನಿಜವಾಗ್ಲೂ ಭಯನೇ ಆಗೋಯಿತು. ನಂದು ಪೀರಿಯಡ್ಸು ಕೂಡ ಸ್ಟಾಪ್ ಆಯಿತು. ಸ್ವಲ್ಪ 1-2-3 ಮಂತ್ಸ್ ಸ್ಟಾಪ್ ಆಯಿತು. ನನಗಂತೂ ನಿಜವಾಗ್ಲೂ ಭಯ ಆಯಿತು. ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ನನಗೆ. ಆಮೇಲೆ ನಾನೇನು ಮಾಡಿದೆ, ನೋಡೋವರೆಗೂ ನೋಡಿ ನಾನು ಹಾಸ್ಪಿಟಲ್ ಡಾಕ್ಟ್ರ್ ಹತ್ರ ಹೋದೆ. ಡಾಕ್ಟ್ರ್ ಏನಂತ ಅಂದರು, PCODಗೆ ಏನೂ ಔಷಧಿ ಏನೂ ಇಲ್ಲ. ಆ್ಯಂಡ್ ನಾವು ಇವಾಗ ಆ ಮಂತ್ಗೆ ಆಗೋಕ್ಕೆ ಮಾತ್ರ ಟ್ಯಾಬ್ಲೆಟ್ಸ್ ಕೊಡೋದು. ಬಟ್ ನೀವು ಎಕ್ಸಸೈಸ್ ಮಾಡಿಕೊಂಡು ಡಯಟ್ ಮಾಡಿಕೊಂಡು ನೀವು ನಿಮ್ಮ ಬಾಡಿ ವೆಯ್ಟ್ನ ರಿಡ್ಯೂಸ್ ಮಾಡಿದ್ರೆ ಆಟೋಮೆಟಿಕಲಿ ಅದು ಹೋಗುತ್ತೆ ಅಂತಂದರು. ಫಸ್ಟ್ ಥಿಂಗ್ ನಂಗೆ ತಲೆಗೆ ಬಂದಿದ್ದು, ನಿಜವಾಗ್ಲೂ ನಾನು ಡಯಟ್ ಮಾಡ್ತೀನಾ ಅಂತ. ಆಮೇಲೆ ಅನಿಸ್ತು ನನಗಿದು ಒಗ್ಸ್ಕೊಳ್ಳೇಬೇಕಾಗಿತ್ತು. ಅಟ್ ಎನಿ ಕಾಸ್ಟ್. ನನಗೆ ಫಸ್ಟೇ ಮುಂಚೆಯಿಂದನೂ ಭಯ ಈ PCOC ಅಂತಂದರೆ. ಆಮೇಲೆ ಏನಾದರೂ ಮಾಡಿ ನಾನು ಡಯಟ್ ಮಾಡಲೇಬೇಕು ಅಂತ ಡಯಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವಳು 3 ಮಂತ್ಸ್ಗೆ. ಫಸ್ಟು 3 ಮಂತ್ಸ್ ಡಯಟ್ ಸ್ಟಾರ್ಟ್ ಮಾಡಿದೆ. 3 ಮಂತ್ಸು ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗು, 1 hour ವಾಕಿಂಗು, 30 minutes ಯೋಗ ಮಾಡಿದೆ. ಮಾಡ್ತಾ ನನ್ನ PCOD ಹೆಂಗೆ ಕಂಟ್ರೋಲ್ ಆಯಿತು ಅಂತ ಅಂದರೆ, ಫಸ್ಟ್ ಮಂತಲ್ಲಿ ನಾನು ಎಕ್ಸಸೈಸ್ ಮಾಡ್ತಿದ್ದು ಫಸ್ಟ್ ಮಂತಲ್ಲೇ ನನಗೆ ಪೀರಿಯಡ್ಸ್ ಬಂತು. ಓಕೆನಾ? ಅದಾದಮೇಲೆ ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ತಾ ಬಂದೆ. ನಾನು ಏನು ಮಾಡಿಬಿಟ್ಟೆ ಗೊತ್ತಾ? ನೀವು ಯಾರೇ ಆಗಲಿ, ನಿಮ್ಗೆ ಯಾರಿಗೇ ಆಗಲಿ PCOD ಇದ್ದರೆ ನಾನು ಸಜೆಸ್ಟ್ ಮಾಡೋದು, ಯಾಕಂದರೆ ನಾನು PCODಯಿಂದ ಆಚೆ ಬಂದಿದ್ದೀನಿ. ಇವಾಗಲೂ ಎಷ್ಟೋ ಜನ ಹುಡುಗಿರು PCODಯಿಂದ ನಳ್ತಾ ಇದ್ದಾರೆ. ನಾನು ಒಂದು ಹೇಳ್ತೀನಿ ಏನಂತ ಅಂದರೆ, ನೀವು PCODಯಿಂದ ಆಚೆ ಬರಬೇಕು ಅಂತಂದರೆ, ನೀವು ಎಲ್ಲೂ ಅಂದರೆ ಯಾವ ಡಾಕ್ಟ್ರ್ ಹತ್ರನೂ ನೀವು ಎಷ್ಟೇ ಹೋದರೂ ವೇಸ್ಟ್ ಅದು. ನೀವು ಸ್ವಂತವಾಗಿ ಎಕ್ಸಸೈಸ್ ಮಾಡಿಕೊಂಡು, ಆಮೇಲೆ ಇನ್ನೊಂದು ಯೋಗ ಮಾಡಿಕೊಂಡು ಜಾಸ್ತಿ ಅದನ್ನು ನೀವು ರಿಡ್ಯೂಸ್ ಮಾಡ್ಕೋಬೇಕು. ನಿಜವಾಗ್ಲೂ ಎಷ್ಟು ನಾನು ಭಯಪಟ್ಟಿದ್ದೆ ಅಂತಂದರೆ PCOD ಬಂದಾಗ, ನಿಜವಾಗ್ಲೂ ಅದು ನನ್ನ ಲೈಫಲ್ಲೇ ಹೋಗಲ್ಲ ಅಂತ ಅಂದ್ಕೊಬಿಟ್ಟಿದ್ದೆ. ಆ್ಯಂಡ್ ಏನು ಗೊತ್ತಾ, ಎಕ್ಸಸೈಸು ನಿಮ್ಗೆ 70% ಆದರೆ ಡಯಟ್ ನಿಮಗೆ 30% ಆದರೆ ಎಕ್ಸಸೈಸ್ 70% ಇತ್ತು. ಯಾಕಂದರೆ ನೀವು ಯಾವ ಥರ ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ತೀರಾ ಅನ್ನೋದು. ಆಯಿಲ್ನ ನೀವು ಆಲ್ಮೋಸ್ಟ್ ಆಲ್ ಬಿಡಬೇಕಾಗತ್ತೆ, ಅದೊಂದು. ಆಮೇಲೆ ಇನ್ನೊಂದು ಏನಂತಂದರೆ, ಚಿಕನ್ ಗ್ರೇವಿ ಐಟಮ್ಸ್ ಎಲ್ಲ ಜಾಸ್ತಿ ತಿನ್ನಬಾರ್ದು. ನೀವು ಡಯಟ್ ಮಾಡುವಾಗ ಚಿಕನ್ ಬ್ರೆಸ್ಟನ್ನು ತಿನ್ನಬೇಕು. ಅದಾದಮೇಲೆ ಕೇಳಿ ಏನಾಯಿತು ಅಂತ. ಇದನ್ನೆಲ್ಲ ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಎಷ್ಟು kg ಇದ್ದೆ? 61 kg ಇದ್ದೆ. ಅಂದರೆ 60.9 kg ಇದ್ದೆ. ಅಂದರೆ 60.9 kg ಇದ್ದೆ. ಆಮೇಲೆ ನನಗೆ ಎಷ್ಟು ವೆಯ್ಟಿಗೆ ಬಂದಿರ್ಬೋದು ಹೇಳಿ? ನಾನಾಗಿದ್ದು 54 kg. ಬರೀ ಎಷ್ಟು ತಿಂಗಳಲ್ಲಿ ಗೊತ್ತಾ? ಬರೀ 5 ತಿಂಗಳಲ್ಲಿ. 1 ತಿಂಗಳಲ್ಲೇ ನಾನು ಆಲ್ಮೋಸ್ಟ್ ಆಲ್ 3 kg ವೆಯ್ಟ್ ರಿಡ್ಯೂಸ್ ಮಾಡ್ತಿದ್ದೆ. ಅಷ್ಟು ಹೈ ಇಂಟೆನ್ಸಿಟಿ ಎಕ್ಸಸೈಸಸ್ ಮಾಡ್ತಿದ್ದೆ. ನೀವು ಅಷ್ಟೇ, ನಿಮ್ಗೆ ಯಾರಾದರೂ PCOD ಇದ್ದರೆ, ಇವಾಗಲೂ ತುಂಬ ಜನ ಇದ್ದಾರೆ PCOD ಇದ್ದರೆ, ಅದನ್ನು ನಾವೇ ಕಂಟ್ರೋಲ್ ಮಾಡ್ಕೋಬೇಕು. ನಿಜವಾಗ್ಲೂ ಅದಕ್ಕೆ ಯಾವುದೇ ಥರದ ಔಷಧಿ ಇನ್ನೂ ಯಾರೂ ಕಂಡಿಡ್ದಿಲ್ಲ. ನಿಮಗೆ ಹಾಸ್ಪಿಟಲ್ಗೆ ಹೋದರೂ ಅವ್ರು ಆ ಮಂತ್ಗೆ ಆಗೋಕ್ಕೆ ಟ್ಯಾಬ್ಲೆಟ್ ಕೊಡ್ತಾರೆ ಹೊರತು ನಿಮಗೆ PCOD ಕ್ಯೂರ್ ಆಗೋಕ್ಕೆ ನಿಮ್ಗೆ ಟ್ಯಾಬ್ಲೆಟ್ ಕೊಡೋಲ್ಲ. ಏನಕ್ಕೆ ಅಂತಂದರೆ, ಅದು ಚಿಕ್ಕದಿರುವಾಗೇ ಅದು ಯಾವ ಥರ ಇರುತ್ತೆ ಗೊತ್ತಾ? ಹೊಟ್ಟೆ ಒಳಗಡೆ ನಿಮ್ಗೆ ಸ್ಕ್ಯಾನ್ ಮಾಡಿದಾಗ ಚಿಕ್ಕ ಬಬಲ್ಸ್ ಥರ ಇರುತ್ತೆ. ಅದು ನಿಮಗೆ ಏನು ಅಂತಂದರೆ, ಅದೆಲ್ಲ ಸ್ಟಾರ್ಟಿಂಗ್ ಸ್ಟೇಜು, ಚಿಕ್ಕ ಬಬಲ್ಸ್ ಥರ ಇರೋದು. ನನಗಿದ್ದಿದ್ದು PCOD. ನೀವೇನು ಮಾಡಿ ಅಂತಂದರೆ, ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ ನಿಮ್ಗೆ ಗೊತ್ತಾಗುತ್ತಲ್ಲ, ಅವಾಗಲೇ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಅಂದರೆ ಅವಾಗಲೇ ಡಯಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಮೇಯ್ನ್ ಥಿಂಗ್ ಏನು ಗೊತ್ತಾ, ನೀವು ಡಯಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ, ನೀವು ಜಿಮ್ಗೂ ಹೋಗಬೇಡಿ, ಎಲ್ಲಿಗೂ ಹೋಗ್ಬೇಡಿ. ನಾನು ಸಜೆಸ್ಟ್ ಮಾಡೋದು PCODಗೆಲ್ಲ, ನೀವು ಜಾಸ್ತಿ ಫೈನಾನ್ಷಿಯಲಿ ತುಂಬ ಚೆನ್ನಾಗಿದ್ದೀರ ಅಂತಂದರೆ ಹೋಗಿ. ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ನೀವು
ಮನೆಯಲ್ಲೇ ಅಂದರೆ ಮನೆ ಹತ್ರನೇ ನೀವು ಎಕ್ಸಸೈಸ್ ಮಾಡಿಕೊಂಡು ವಾಕಿಂಗ್ ಮಾಡಿಕೊಂಡು ನಿಜವಾಗ್ಲೂ ಅದನ್ನು ರೆಡ್ಯೂಸ್ ಮಾಡ್ಕೋಬೋದು. ಅದಕ್ಕೆಲ್ಲ ಸುಮ್ಮನೆ ಇವಾಗ ನಾನು ನೋಡಿದ್ದೀನಿ, ನನ್ನ ಫ್ರೆಂಡ್ಸ್ ಎಲ್ಲ PCODಗೆ ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡ್ತಾಯಿದ್ದಾರೆ. ಅದು ವೇಸ್ಟ್ ಆಫ್ ಟೈಮ್. ನೀವು ಅದನ್ನು ಸುಮ್ಮನೆ ಹೋಗಿ ಡಾಕ್ಟ್ರ್ ಹತ್ರ ಹೋಗಿ ವೇಸ್ಟ್ ಮಾಡ್ತಾಯಿದ್ದೀರ ಅಷ್ಟೇ ಟೈಮ್ನ. ಬಟ್ ನೀವು ಒಂದು ಸತಿ ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, 1-2 kgs ವೆಯ್ಟ್ ರೆಡ್ಯೂಸ್ ಮಾಡಿ. ಓಕೆನಾ? 2 kgs ಬೇಡ, 2 kgs ಬೇಡ, ಜಸ್ಟು 1 ಮಂತ್ ನೀವು ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ನೆಕ್ಸ್ಟ್ ಮಂತಲ್ಲಿ ಪೀರಿಯಡ್ಸ್ ಆಗಿಲ್ಲ ಅಂತಂದರೆ ಅದು ನನಗೆ ಹೇಳಿ. ನಿಜವಾಗ್ಲೂ ನೀವು ಒಬ್ಬೊಬ್ಬರು ಈಗಲೂ ಸಫರ್ ಆಗ್ತಾಯಿದ್ದಾರೆ ಪಾಪ PCODಯಿಂದ. ಅದು ಫ್ಯೂಚರಲ್ಲಿ ತುಂಬ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನೀವು ಚಿಕ್ಕ ವಯಸ್ಸಿಂದ ಎಷ್ಟು ಬಿಟ್ಕೊಂಡು ಹೋಗ್ತಿರೋ ಅದಷ್ಟೇ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಬಾಡಿಯಲ್ಲಿ. ಅದಕ್ಕೆ ನಾನೊಂದು ಸಜೆಸ್ಟ್ ಮಾಡ್ತೀನಿ ಅಂದರೆ ಎಕ್ಸಸೈಸ್ ಮಾಡಿ, ಡಯಟ್ ಮಾಡಿ, ಚೆನ್ನಾಗಿರಿ. ಇವತ್ತಿಗೆ ಇಷ್ಟು ಟಿಪ್ಸ್ ಸಾಕು. ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳಬೇಕಾಗಿತ್ತು. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕಾಗಿತ್ತು. ಥ್ಯಾಂಕ್ಸ್ ಯಾಕೆ ಗೊತ್ತಾ? ನಾನು ಇದನ್ನು ಹೇಳ್ಬಾರ್ದ ಅಂತ ನಾನು ಫುಲ್ ಟೋಟಲಿ ಕನ್ಫ್ಯೂಷನಲ್ಲಿದ್ದೀನಿ. ಬೆಳಗ್ಗೆಯಿಂದ ಯೋಚನೆ ಮಾಡಿದ್ದೀನಿ, ಇದನ್ನು ಯೂಟ್ಯೂಬ್ ವ್ಲಾಗಲ್ಲಿ ಹೇಳಲ್ಲ ಅಂತ ಅಂದ್ಬಿಟ್ಟು ಹೇಳೋಣ ಅಂತ ಅನ್ನಿಸ್ತಾ ಇದೆ. ಹೇಳ್ಬಿಡೋಣ, ಯಾಕಂದರೆ ಅದು ನಿಮ್ಮಿಂದನೇ ಅಲ್ವ ನಂಗೆ ಲಾಭ ಆಗಿರೋದು. ನನಗೆ ಫಸ್ಟ್ ಪ್ರಮೋಷನ್ ಬಂತು ಯಾವಾಗ ಗೊತ್ತಾ? 3rd ಏಪ್ರಿಲಲ್ಲಿ ಅಂತ ಅನಿಸುತ್ತೆ. ಫಸ್ಟ್ ಪ್ರಮೋಷನ್ ಬಂತು. ಎಷ್ಟು ಖುಷಿ ಆಯಿತು ಅಂತಂದರೆ, ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಏನಂತ ಅಂದ್ಕೊಂಡೆ ಗೊತ್ತಾ? ಅದು ಫೇಕ್ ಅಂತ ಅಂದ್ಕೊಂಡೆ. ಆಮೇಲೆ ಅವರಂದರು, ನೀವು ನಾನೊಂದು ವೀಡಿಯೋ ಕೊಡ್ತೀನಿ, ನೀವು ಮಾಡಿಕೊಡ್ತೀರಾ, ಅಂದರೆ ನಾವು ನಿಮಗೆ ಪೇ ಮಾಡ್ತೀವಿ, ನೀವು ಮಾಡಿಕೊಡ್ತೀರಾ ಅಂತಂದರು. ಪೇ ಇನ್ ಅ ಸೆನ್ಸ್ ಇಷ್ಟು ಆರ್ಡ್ರ್ ಮಾಡಿದ್ರೆ ನನ್ನ ಕೂಪನ್ ಕೋಡಿಂದ ಇಷ್ಟು ಆರ್ಡ್ರ್ ಮಾಡಿದ್ರೆ ಇಷ್ಟು ನನಗೆ ಒಂದು ರಿಟರ್ನ್ಸ್ ಬರುತ್ತೆ, ಅದರಲ್ಲಿ ಕಮಿಷನ್ಸ್ ಬರುತ್ತೆ. ನಿಜವಾಗ್ಲೂ ನನಗೆ ವೀಡಿಯೋ ಮಾಡಬೇಕಾದ್ರೆ ಯಾವ ಥರ ಅನಿಸ್ತಿತ್ತು ಗೊತ್ತಾ? ಇದು ನಿಜವಾಗ್ಲೂ ಫೇಕಾ, ಇದು ನಿಜವಾಗ್ಲೂ ಇಲ್ಲ ನಿಜಾನಾ ಅಂತ ಅನ್ನಿಸ್ತಿತ್ತು. ಆಮೇಲೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಗೊತ್ತಾಯಿತು ನನಗೆ, ಸ್ವಲ್ಪ ದುಡ್ಡು ಬಂದಮೇಲೆ ಅದು ನಿಜ ಅಂತ. ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಸ್ವಲ್ಪನೇ ಬರಲಿ ದುಡ್ಡು, ಬಟ್ ನಾವು ಎಷ್ಟು ಕಷ್ಟಪಟ್ಟಿರ್ತೀವಲ್ವ ಯಾವುದೇ ಒಂದು ವೀಡಿಯೋ ಮಾಡೋಕ್ಕಾಗಲಿ. ಇವಾಗ ನಾನೇ ಆಗಲಿ, ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಅಂತ ನಾನು ಟೈಮ್ ಸ್ಪೆಂಡ್ ಮಾಡ್ಕೋತಾನೇ ಇಲ್ಲ. ಯಾಕಂತಂದರೆ ಕಂಟೆಂಟ್ ಕ್ರಿಯೇಷನ್ ಅಂತ ಅಂದರೆ ನೀವು ನಿಮ್ಮ ತಲೆ ಯಾವಾಗಲೂ ಓಡ್ತಾನೇ ಇರುತ್ತೆ, ಏನು ಮಾಡೋದು ನೆಕ್ಸ್ಟ್ ಏನು ಮಾಡೋದು ಅಂತ ಅಂದ್ಬಿಟ್ಟು. ಬಟ್ ನನಗೆ ಅದೊಂದು ಪೇ ಆಯ್ತಲ್ಲ, ಅದು ಚಿಕ್ಕ ಅಮೌಂಟೇ, ನಾನು ಹೇಳ್ತೀನಿ, ದೊಡ್ಡ ಅಮೌಂಟ್ ಏನಲ್ಲ, ಚಿಕ್ಕ ಅಮೌಂಟೇ. ಆದರೂ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ನಿಜವಾಗ್ಲೂ ಇದು ನನಗೆ ಫಸ್ಟ್ ಪ್ರಮೋಷನ್ ಬಂತ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಫಸ್ಟ್ ಇಷ್ಟಪಡ್ತೀನಿ. ಯಾರಿಂದ ಗೊತ್ತಾ? ಡಾಮಿನಸ್ ಅವ್ರ ಕಡೆಯಿಂದ ನನಗೆ ಒಂದು ಪ್ರಮೋಷನ್ ಮಾಡೋಕ್ಕೆ ಕೊಟ್ಟಿದ್ದರು. ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಅಂತಂದರೆ ಹೆಂಗೆ ಹೇಳ್ಕೊಳ್ಳಿ ನಾನು ಆ ಖುಷಿನ. ನಿಜವಾಗ್ಲೂ ಏನೋ ಒಂಥರ ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಒಂದು ಪರ್ಸೆಂಟ್ ಆದ್ರೂ ನನಗೆ ಅಂದರೆ ವ್ಯಾಲ್ಯೂ ಸಿಗ್ತಲ್ಲ ಅಂತ ಅನ್ನಿಸ್ತು. ಅದೇ ಏನಂದರೆ ಏನು ಗೊತ್ತಾ, ನಾವು ಏನಾದರೂ ಒಂದು ಮಾಡ್ತಾನೇ ಇರಬೇಕು ಕಂಟಿನ್ಯೂಯಸ್ಲಿ. ಅದನ್ನು ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾನೇ ಇದ್ದರೆ ನಿಜವಾಗ್ಲೂ ಅದಕ್ಕೆ ಏನಾದರೂ ಒಂದು ಪ್ರತಿಫಲ ನಮಗೆ ಸಿಗುತ್ತೆ. ನಾನು ಆಮೇಲೆ ಅಂದ್ಕೊಂಡೆ, ಈಗ ನಿಜವಾಗ್ಲೂ ಇದನ್ನು ಬಿಡೋಕ್ಕೆ ಹೋಗ್ಬಾರ್ದು, ಈ ಫೀಲ್ಡ್ನ. ಅದು ಏನಾದರೂ ಆಗಲಿ ಬಿಡಿ, ಏನಾದರೂ ಆಗಲಿ, ಎಂಥದ್ರೂ ಆಗಲಿ, ಈ ಫೀಲ್ಡ್ನ ಬಿಡೋಕ್ಕೆ ಹೋಗ್ಬಾರ್ದು. ನನ್ನ ಕೆಲಸದ ಜೊತೆ ಇದನ್ನು ನಾನು ಸ್ಟಾರ್ಟ್ ಮಾಡಬೇಕು ಅಂತ ಆವತ್ತು ಮೈಂಡಲ್ಲಿ ಫಿಕ್ಸ್ ಆಗೋದೆ ನಾನು. ಆ್ಯಂಡ್ ಆಮೇಲೆ ಸಖತ್ ಖುಷಿ ಆಯಿತು. ನಾನು ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ನನ್ನ ಕೂಪನ್ ಕೋಡಿಂದ ನೀವೆಲ್ಲರೂ ಆರ್ಡ್ರ್ ಮಾಡ್ಕೊಂಡಿದ್ದಕ್ಕೆ. ನನಗೆ ಏನೇ ಆಗಲಿ ಮುಚ್ಚಿಟ್ಕೊಳಕ್ಕೆ ಬರಲ್ಲ, ಹಾಗಂತ ಅಂದ್ಬಿಟ್ಟು ಈ ಥರ ಎಲ್ಲ ಸ್ವಲ್ಪ ಮುಚ್ಚಿ ಇಡಬೇಕು. ಯಾಕಂತಂದರೆ ನಜರ್ ಈಸ್ ರಿಯಲ್ ಅಂತ ಅಂತಾರಲ್ಲ, ಕಣ್ಣು ದೃಷ್ಟಿಗಳು ಬೇಗ ಆಗುತ್ತೆ. ಒಳ್ಳೆ ಕಣ್ಣು ದೃಷ್ಟಿಗಳಲ್ಲ, ಕೆಟ್ಟ ಕಣ್ಣು ದೃಷ್ಟಿಗಳು ಬೇಗ ಆಗುತ್ತೆ. ಆದರೂ ಇಟ್ಸ್ ಓಕೆ, ಪ್ರಾಬ್ಲಮ್ ಇಲ್ಲ. ನಿಮ್ಮ ಹತ್ರ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಆಗಬೇಕು ಅಂತಿದ್ರೆ ನಮ್ಮ ಹತ್ರ ಅದು ಬರಬೇಕು ಅಂತಿದ್ರೆ ಬರಲಿ, ಬರಬಾರ್ದು ಅಂತಿದ್ರೆ ಹೊರಟೋಗ್ಲಿ, ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ. ನೋಡೋಣ. ಆ್ಯಂಡ್ ಎಲ್ರಿಗೂ ತುಂಬ ಥ್ಯಾಂಕ್ಸ್, ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ. ಈಗ ಎಲ್ಲರೂ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ. ನನಗೆ ಗೊತ್ತಿಲ್ಲ, ಯಾರೂ ಹೇಳ್ಕೊಳಲ್ಲ ಫಸ್ಟ್ ನನಗೆ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು. ಅದು ಇನ್ಸ್ಟಾಗ್ರಾಮಲ್ಲಿ ಹೇಳ್ಕೊತಾರೆ, ಯಾಕಂದರೆ ಫಾಲೋವರ್ಸ್ ಜಾಸ್ತಿ ಆಗಲಿ ಅಂತ ಅಂದ್ಬಿಟ್ಟು. ನಾನು ಯೂಟ್ಯೂಬಲ್ಲಿ ಹೇಳಿದ್ದೀನಿ ಅಷ್ಟೇ. ಏನಕ್ಕೆ ಗೊತ್ತಾ, ಯಾರು ಮಧ್ಯದಲ್ಲಿ ಬಂದು ಇದನ್ನು ನೋಡ್ತಾರ, ಅಂದರೆ ವೀಡಿಯೋ ನೋಡ್ತಾರೆ. ನಾನು ಏನು ಅಷ್ಟು ಗೊತ್ತಾಗೋದು ಇಲ್ಲ, ನನ್ನ ವ್ಯೂವರ್ಸಿಗೆ ಮಾತ್ರ ಗೊತ್ತಾಗುತ್ತೆ. ಅಷ್ಟು ಗೊತ್ತಾದರೆ ಮಾತ್ರ ನನಗೆ ಸಾಕು. ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರೆ ಏನು ಎಲ್ಲರಿಗೂ ಗೊತ್ತಾಗುತ್ತೆ ಅಲ್ವಾ? ಒಂದು 500 ಜನಕ್ಕೆ ವ್ಯೂಸ್ ಹೋದ್ರೆ ಅದು ಶೇರ್ ಆಗ್ತಾ ಅದು ತುಂಬ ವ್ಯೂಸ್ ಓಡುತ್ತೆ ಇನ್ಸ್ಟಾಗ್ರಾಮಲ್ಲಿ. ಅದಕ್ಕೆ ನಾನು ಇದರಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಇನ್ಸ್ಟಾಗ್ರಾಮಲ್ಲಂತೂ ಶೇರ್ ಮಾಡಲ್ಲ ನಾನು. ನನಗದು ಒಂಥರ ನನಗೆ ಮುಜುಗರ ಅನಿಸುತ್ತೆ ಶೇರ್ ಮಾಡೋದು. ತಪ್ಪಲ್ಲ,
ಬಟ್ ಸ್ವಲ್ಪ ಮುಜುಗರ ಅನ್ಸುತ್ತೆ ಅದಕ್ಕೆ. ಎಂತ ಗೊತ್ತಾ, ನಾನು ಈ ಶೇಡು ಅಂದರೆ ಸ್ವಿಸ್ ಬ್ಯೂಟಿ ಅವ್ರದ್ದು ಈ ಶೇಡ್ ಲಿಪ್ಸ್ಟಿಕ್ ತೊಗೊಂಡಿದ್ದೆ. ಹಾಕಕ್ಕೆ ಮನಸ್ಸೇ ಬರ್ತಾಯಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ, ಬ್ರೌನ್ ಶೇಡ್. ಇವತ್ತು ಹಾಕ್ಬಿಡ್ತೀನಿ, ಆದರೆ ಆಮೇಲೆ ಏನು ಮಾಡ್ತೀನಿ ಗೊತ್ತಾ, ಅಳಿಸಾಕ್ಬಿಡ್ತೀನಿ. ಇವಾಗ ಒಂಚೂರು ಹಾಕ್ತೀನಿ, ನೋಡೋಣ. ಚೆನ್ನಾಗಿದೆಯಾ? ನನ್ನ ತುಟಿ ಫಸ್ಟೇ ಕಪ್ಪಿದೆ. ಎಲ್ಲರೂ ಹೇಳ್ತಾರೆ ನೀವೇನು ಸಿಗರೇಟ್ ಸ್ಮೋಕ್ ಮಾಡ್ತೀರಾ ಅಂತ. ಸಿಗರೇಟ್ ಸ್ಮೋಕ್ ಮಾಡಿದ್ರೇ ಕಪ್ಪಾಗತ್ತಾ? ಬೈ ಬರ್ತ್ ಕಪ್ಪಿದೆ ನಂದು, ನಾನೇನು ಮಾಡಲಿ. ಬ್ರೌನ್ ಆ್ಯಕ್ಚುಲಿ ನನಗೆ ಇಷ್ಟ ಆಗುತ್ತೆ, ಬಟ್ ಇದು ಏನು ಗೊತ್ತಾ, ಆಯ್ಲಿ ಥರ ಇದೆ. ಸ್ವಲ್ಪ ಬ್ರೌನ್ ಇದ್ರೂ ಫುಲ್ ಡ್ರೈ ಆಗಿರ್ಬೇಕು ಲಿಪ್ಸ್ಟಿಕ್, ಅವಾಗ ಚೆನ್ನಾಗಿರುತ್ತೆ. ಇವಾಗ ನಾನು ಈ ಥರ ರೆಡಿಯಾಗಿದ್ದೀನಿ. ಇವಾಗ ಬೇಗ ನಾನು ಬ್ಲೂಟೂತ್ ಚಾರ್ಜ್ ಹಾಕೋದೇ ಮರ್ತೋಗಿದ್ದೀನಿ ಫ್ರೆಂಡ್ಸ್. ಒಂದು ನಿಮಿಷ. ಯಾಕೋ ಐಲೈನರ್ ಹಾಕೋಬೇಕು ಅಂತ ಅನ್ನಿಸ್ತಾ ಇದೆ. ಐಲೈನರ್ ಹಾಕೋತೀನಿ, ಸ್ವಲ್ಪ ಹಾಕೋತೀನಿ. ನಾವು ಈವ್ನಿಂಗ್ ಮೀಟ್ ಮಾಡೋಣ. ಇವಾಗಂತೂ ಹೆವಿ ಟೈಮ್ ಆಗೋಗಿದೆ. ನಾನು ನಿಮಗೆ ಈವ್ನಿಂಗ್ ಸಿಗ್ತೀನಿ. ಬಾಯ್. ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಇವಾಗಂತೂ ಎಷ್ಟು ಸುಸ್ತಾಗೋಗಿದೆ ನನಗೆ ಅಂತಂದರೆ, ಇವತ್ತು ಆಫೀಸಿಂದ ನಿಜವಾಗ್ಲೂ ಬಂದು ತುಂಬ ಲೇಟ್ ಆಯಿತು. ಇವಾಗ ನಾನು ನೈಟ್ ಸ್ಕಿನ್ ಕೇರ್ ಮಾಡಿ ತಾಚಿ ಮಾಡಬೇಕು. ತಾಚಿ ಮಾಡೋಕ್ಕಿಂತ ಮುಂಚೆ, ಅಂದರೆ ಮಲಗೋಕ್ಕಿಂತ ಮುಂಚೆ ವೀಡಿಯೋ ಎಡಿಟಿಂಗ್ ಇದೆ, ವೀಡಿಯೋ ಎಡಿಟಿಂಗ್ ಮಾಡಬೇಕು. ಇವಾಗ ನಾನು ನೈಟ್ ಕ್ರೀಮ್ ಹಾಕೋತಾ ಇದ್ದೀನಿ. ನೈಟ್ ಕ್ರೀಮು ಮತ್ತು ಲಿಪ್ ಬಾಮ್. ಇದು ರೂಢಿ ಇರಲಿಲ್ಲ, ಇವಾಗ ರೂಢಿ ಮಾಡ್ಕೊಂಡಿದ್ದೀನಿ. ಇದು ನೈಟ್ ಕ್ರೀಮ್, ಪಿಲಿಗ್ರಿಮ್ ಅವರ ನೈಟ್ ಕ್ರೀಮ್ ಇದು ನೋಡಿ. ಇಷ್ಟು ಚೆನ್ನಾಗಿದೆ ಈ ನೈಟ್ ಕ್ರೀಮು. ಇವಾಗ ಇದನ್ನೊಂದು ಹಾಕ್ತೀನಿ. ಆ್ಯಂಡ್ ಒಂದು ನಿಮಿಷ, ಲಿಪ್ ಕೇರ್, ಗುಡ್ ವೈಬ್ಸ್ ಅವರ ಬೀಟ್ರೂಟ್ ಲಿಪ್ ಕೇರ್ ಹಾಕಿ ಮಲ್ಕೋತೀನಿ. ನಿಜವಾಗ್ಲೂ ಇವತ್ತು ಸಖತ್ ಸುಸ್ತಾಗೋಗಿದೆ. ನಾನು ಈ ವಿಡಿಯೋ ನಿಜವಾಗ್ಲೂ ಮಾಡೋಕ್ಕಂತೂ ಶಕ್ತಿನೇ ಇಲ್ದಂಗೆ ಆಗಿದೆ, ಅಷ್ಟು ಆಫೀಸಲ್ಲಿ ಕೆಲಸ ಇತ್ತು ಇವತ್ತು. ಈ ನೈಟ್ ಕ್ರೀಮ್ ಟೆಕ್ಸ್ಚರ್ ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ತಡೀರಿ. ನೋಡಿ, ಈ ಥರ ಇದೆ. ನನ್ನ ತಂಗಿ ಎಲ್ಲ ನನಗೆ ಗೊತ್ತಿಲ್ದಂಗೆ ಹಾಕೋಬಿಟ್ಟಿದ್ದಾಳೆ. ಹಾಕೊಂಡು ಏನು ಮಾಡ್ತಾಳೆ ಅಂತಂದರೆ ಲುಕ್ ಕೊಡ್ತಾಳೆ. ನಿಜ ಹಾಕ್ಕೊಂಡೇ ಹಾಕೋತಾಳೆ. ನೀನು ಹಾಕ್ಕೊಂಡೇ ಹಾಕೋತೀಯ, ಸುಳ್ಳಂತೂ ಹೇಳ್ಬೇಡ. ಹಾಕ್ಕೊಂಡು ನೋಡಿ, ಇಲ್ಲಿಗೆ ತಳಕ್ಕೆ ತಂದು ಇಟ್ಟಿದ್ದಾರೆ. ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಒಂದು ನಿಮಿಷ, ಫ್ಯಾನ್ ಹಾಕ್ತೀನಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಾನು ನಿಮಗೆ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಗುಡ್ ನೈಟ್, ಬಾಯ್.